ಯಾವನೋ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಯಾವ್ದೋ ಹುಡುಗಿ ನೋಡ್ತಾಳೆ ಅದ್ ನೋಡ್ತಾಳೆ ಅಂತ ಅನ್ಕೊಂಡು ಚಮಕೆಲ್ಲ ಹಿಂಗೆಲ್ಲ ಕೊಡಕ್ ಹೋದ್ರೆ ನೀ ಚಮಕಾಗಿ ಹೋಗ್ತೀರಾ ಅಷ್ಟೇ. ಒಂದು ಅಡಿ ಇಲ್ಲಿ ಹಾಡ ನೋಡ್ರಿ ಇವನು. ಆಕ್ಸಿಡೆಂಟ್ ಅವ್ರು ಯಾವ ತರ ಹೊಡಿದ್ರು ನೋಡ್ರಿ ಅಲ್ಲಿ. ಗ್ಲೌಸ್ ತೋರಿಸ್ತಾ ಇದ್ದ ಹಾಡಾಗೈತೆ ಅಂತ ಅಣ್ಣ. ಹಾಡಾಗೋದ ಹೋಗೋಣ. ಹಿಂಗ್ ಓಡ್ಸಕ್ ಅಲ್ವಾ ನಿಂಗೆ 6 ಗೇರ್ ಹಾಕೊಂಡ್ ನಿಂಗೆ. ಆಕ್ಸಿಡೆಂಟ್ ಆದ್ರೂ ಮಗನ್ ಏನ್ ಖುಷಿ ಆಗೋದು ನೋಡ್ರಿ ಇಲ್ಲಿ. ಮಾಡ್ಬೇಡಪ್ಪ, ಏನ್ ಬೇಕಾಗಿಲ್ಲ ಅದಿನ್ನು ಮಾಡ್ಕೊಂಡೆಲ್ಲ ಆದ್ಮೇಲೆ ಫುಲ್ಲು ಚಿತ್ರಾನ್ನ ಪಡೈ. ಒಂದು ಗ್ಲೌಸು ಎಲ್ಲ ಹೋಗ್ಬಿಟ್ಟೈತೆ ಗುರು. ಸೈಡಲ್ಲಿ ಸ್ವಲ್ಪ ಸ್ಲೈಡರ್ಸಿಂದ ಬಚಾವು. ಆಮೇಲೆ ಅದು ಬೇರೆ ನನ್ನ ಹೆಲ್ಮೆಟ್ ಹಾಕೊಂಡಿದ್ನಲ್ಲ, ಸೊ ಇದು ಸ್ಪಾಯ್ಲರ್ ಒಂದು ಹೋಗೈತೆ. ಆಮೇಲೆ ಜಾಕೆಟಲ್ಲಿ ಫುಲ್ಲು ಹೊಸ ಜಾಕೆಟ್ ಇವತ್ತೇ ಇವತ್ತೇ ಎಲ್ಲ ಉಜ್ಕೊಂಡು ಹೋಗ್ಬಿಟ್ಟಿದೆ. ಸೈಡ್ ಇಡು, ಇದನ್ನು ಉಜ್ಕೊಂಡು ಹೋಗ್ಬಿಟ್ಟಿದೆ. ಸೊ ಗಾಯ್ಸ್, ಇವತ್ತು ಲಾಸ್ಟ್ ದಿನ, ಡಿಸೆಂಬರ್ 31ನೇ ತಾರೀಕಿಗೆ ಕೊನೆ ದಿವಸಕ್ಕೆ ಕೊನೆವರೆಗೂ ಜ್ಞಾಪಿಸ್ಕೊಳ್ಳಿ ನೋಡ್ರಿ ಇವರು. ಫೇಸ್ ರಿವ್ಯೂ ಬೇರೆ ಮಾಡಿಬಿಡ ಅಂತ ನೋಡಲಿ. ಅದೇ ಫೂಟೇಜ್ ಹಾಕ್ತೀನಿ ನೋಡ್ಕೊಳ್ಳಿ. ನಾನು ಸ್ವಲ್ಪ ಗಾಬರಿನೇ ಆಗೋಗ್ಬಿಟ್ಟೆ, ಏನೋ ಆಯಿತು ಅಂತ. ನಾನು ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ದೆ. ಸೊ ಅದೇನಾಯಿತು ಅಂದರೆ ಹೋಗ್ತಾ ನಾನು ಮುಂದೆ ಹೋಗ್ಬಿಟ್ಟಿದ್ದೀನಿ ಒಂದು 10-15 ಕಿಲೋಮೀಟ್ರು. ಆಮೇಲೆ ನಿಮ್ಗೆ ಫೋನ್ ಮಾಡಿದಾಗೆ ಗೊತ್ತಾಗಿರೋದು ಈ ಥರ ಆ್ಯಕ್ಸಿಡೆಂಟ್ ಆಗುತ್ತೆ ಹಿಂಗೆ ಅಂತ. ನಾನು ಗಾಬರಿಯಿಂದ ಬಂದು ನೋಡ್ತೀನಿ, ಪುಣ್ಯಕ್ಕೆ ಏನು ಆಗಿಲ್ಲ. ಆ ಫೂಟೇಜ್ ನೋಡಿದ್ರೆ ಗೊತ್ತಾಗುತ್ತೆ. ಅವನು ಸ್ವಲ್ಪ ಕೈ ಬಿಟ್ಟು ಓಡಿಸಿದ್ದ. ಅಲ್ಲಿ ವೈಟ್ ಲೈನ್ ಕಾಣಿಸ್ತಿದೆ ಅನ್ಕೋತೀನಿ ನಿಮ್ಗೆ ಇಲ್ಲಿ ಕ್ಯಾಮ್ರಾದಲ್ಲಿ. ಇಲ್ಲಿ ಬರುತ್ತಲ್ಲ ಗುರು, ಇಲ್ಲಿ ವೈಟ್ ಲೈನ್ಸ್ ಬರುತ್ತಲ್ಲ, ಇಲ್ಲಿ ಫುಲ್ ವೈಟ್ ಲೈನ್ಸ್ ಬಂದಾಗ ಅಲ್ಲಿ ಏನಾಗೈತೆ, ಸ್ಲೈಡ್ ಆಗಿಬಿಟ್ಟಿದೆ. ಸೊ ಇವನು ಒಂದು ಕೈ ಬಿಟ್ಟಿದ್ನಲ್ಲ, ವಾಬಲ್ ಆಗಿಬಿಡ್ತು, ಪೂರ್ತಿ ವಾಬಲ್ ಆಗಿಬಿಡ್ತು ಗಾಡಿ. ಆ ಫುಟೇಜ್ ನೋಡಿದಾಗ ಗೊತ್ತಾಗುತ್ತೆ. ನೋಡಿ ಹಾಕ್ತೀನಿ ಆ ಫುಟೇಜ್ ನೋಡಿ. अभी 8 बजे ಸರಿ ಸರ್, ಬರ್ತೀವಿ. ಥ್ಯಾಂಕ್ ಯು, ಬಾಯ್ ಬಾಯ್. ಸರಿ ಅದ, ಬರ್ತೀವಿ. ಅಯ್ಯೋ, ನಮ್ಮ ದಿನೇಶಿಗೆ ಬೇರೆ ಆಕ್ಸಿಡೆಂಟ್ ಆಗಿ ಕೂಳೆ ದೊಡ್ಡ ಕೂಳೆ ಆಗೋಗ್ಬಿಟ್ಟೈತೆ. ಪುಣ್ಯಕ್ಕೆ ನನ್ನ ಹುಡ್ಗಂಗೆ ಏನಾಗಿಲ್ಲ ಅಂತ ನಾನು ಯಾವ್ದೇನೋವೆಲ್ಲ ಮಾಡ್ಕೊಂಡು ಅಲ್ಲಿಂದ ಓಡ್ ಬಂದೆ. ಬ್ಲಾಗ್ ಬೇರೆ ಮಾಡ್ಕೊಂಡು ಬರ್ತಾ ಇದ್ದ. ಅಯ್ಯೋ, ಆ ಸೈಡೆಲ್ಲ ಪಾರ್ಟ್ ಬೇರೆ ಹೋಗ್ಬಿಟ್ಟಿದೆ. ಏನೋ ಹೋಗೋಣ ಸರ್, ಥ್ಯಾಂಕ್ ಯು, ಬರ್ತೀವಿ ಮತ್ತೆ.
ಸಿಗೋಣ ಆರಾಮ ನೋಡಿ. ಈ ಸೈಡ್ ಏನೂ ಆಗಿಲ್ಲ, ಆ ಸೈಡ್ ಆಗಿರೋದು. ಸ್ಲೋ ಆಗು. ಹಾಂ ಹಾಂ ಇಲ್ಲ, ತುಂಬ ಹೆಲ್ಪ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸು. ನೋಡಿ ಮಗ ನೋಡಿ, ಸ್ಲೋ ಆಗು. ಬಾಯ್. ಸೊ ಇವತ್ತು ನಾನು ಬ್ಲಾಗ್ ಮಾಡೋಕ್ಕೆ ಮೂಡಿರಲಿಲ್ಲ. ಸೊ ನಮ್ಮ ದಿನೇಶ್ ಹಿಂಗೆ ಆ್ಯಕ್ಸಿಡೆಂಟ್ ಮತ್ತೆ ಇದೇ ಕೆಲಸ ಆಯಿತು. ಜೀವನ ಪೂರ್ತಿ ಆ್ಯಕ್ಸಿಡೆಂಟ್ ನನಗೊಂದು ಸಾಕಾಗಿ ಹೋಗ್ಬಿಡೈತೆ. ಸೀರಿಯಸ್ ಆಗಿ ಆಗ್ತಾಯಿಲ್ಲ ಗುರು, ನನಗಂತೂ ಏನು ಗುರು ಈ ಥರ ಅಲ್ಲ, ಬರೀ ಇಂಥದ್ದು ಸ್ವಲ್ಪ ಸ್ಮಾಲ್ ಮಿಸ್ಟೇಕ್, ಇಷ್ಟೊಂದು ಮಿಸ್ಟೇಕ್ ಮಾಡಿರೋದ್ಕೊಂಡು ಹಿಂಗೆ ಇಟ್ಕೊಂಡಿದ್ದ, ಹಿಂಗೆ ಆಡ್ಬಿಡ್ತು ಒಂದೇ ನಿಮಿಷದಲ್ಲಿ. ಕೋನ್ ಸೈಡ್ ಬೇರೆ ಲೂಸ್ ಇತ್ತು, ಹೆಂಗೆ ಆಗ್ಬಿಡ್ತು ಗೊತ್ತಾಗ್ರು. ಒಂದ್ಸಲ ಹಿಂಗೆ ಆಕ್ಸಿಡೆಂಟ್ ಆದರೆ ನೀವೇ ಹೇಳ್ರಿ ಎಲ್ಲರೂ, ಬೇಜಾರಾಗಲ್ವಾ? ತಿಕ್ಲಿ ಹಿಡ್ದೋಗ್ಬಿಡುತ್ತೆ ಸೀರಿಯಸ್ ಆಗಿ. ಅಪ್ಪ ನಾನು ನಿಜ ಹೇಳ್ತೀನಿ ಗುರು, ಫಸ್ಟ್ ಆಫ್ ಆಲು ಗಾಡಿ ಓಡಿಸ್ಬೇಕು ಯಾವಾಗಲೂ ಮುಂದೆ ನೋಡಿ. ಆಮೇಲೆ ಈ ಯೂಟ್ಯೂಬರ್ಸು ಇವನೇನು ಗೊತ್ತಾ, ಮಾತಾಡ್ಕೊಂಡು ಹೋಗ್ತಿದ್ದ. ಸೊ ಮಾತಾಡ್ಕೊಂಡೆ ಸ್ವಲ್ಪ ಮುಂದೆ ನೋಡಲಿ, ಮುಂದೆ ನೋಡಿಲ್ಲ ಅವ್ನು ಗ್ಲೌಸ್ ಹಿಂಗೆ ನೋಡ್ತಾವನೆ. ಸೊ ವಾಬಲ್ ಆಗಿಬಿಟ್ಟೈತೆ ಅದು. ಈ ಥರ ಸೀನ್ಗಳು ಆಗ್ತದೆ. ಸೊ ಎಲ್ಲರಿಗೂ ಹೇಳ್ತೀನಿ, ಸೊ ನೋಡಿಕೊಂಡು ಗೇರ್ಸ್ ಹಾಕ್ಕೊಳ್ಳಿ. ಅವ್ನು ಗೇರ್ಸ್ ಹಾಕೊಂಡಿರೋದಕ್ಕೆ ಅವ್ನು ಬಚಾವಾಗಿರೋದು. ಇಲ್ವಾ ಫುಲ್ಲು ಕೈ ಮೈ ಎಲ್ಲ ತರ್ಸ್ಕೊಂಡು ಹೋಗ್ಬಿಟ್ಟಿರೋದು. ಗೇರ್ಸ್ ಹಾಕ್ಬಿಡ್ತಾ ಉಜ್ಕೊಂಡು ಓಪನ್ ಆಗಿಬಿಡೈತೆ ಗುರು. ಅವ್ನು ಫುಲ್ ಸೂಟ್ ಹಾಕಿದ್ದಿದ್ರೆ ಇನ್ನೂ ಬೇಜಾನು ಹೆಲ್ಪ್ ಆಗಿರೋದು. ಸೊ ಗೇರ್ಸ್ಗೆಲ್ಲ ದುಡ್ಡು ಆಗುತ್ತೆ, ಅದು ಹೇಳ್ಬೋದು ಪಾಪ, ಬಡವ್ರಿಗೆಲ್ಲ ತಗೊಳಕ್ಕಾಗಲ್ಲ. ಅದೊಂದು ನಾನು ಹೇಳ್ತೀನಿ. ಏನಂದರೆ ಮೇಯ್ನು ಜೀವ ಗುರು, ಜೀವ ಇಲ್ದಲೆ ಇನ್ನು ಹೆಂಗೆ ಓಡಿಸ್ತಾ ಗುರು. ಸ್ವಲ್ಪ ಲೇಟಾಗೆ ಇದು ಮಾಡಿರಿ. ಏನಾದರೂ ಒಂದು ಕೈಗೆ ಮೈಗೆ ಏನಾದರೂ ಒಂದು ಹಾಕ್ಕೊಳ್ರಿ ಗುರು. ಇಲ್ವಾ ಬೇಡ, ರೈಡ್ ಹೊಡಿಯೋಕ್ಕೆ ಹೋಗಬೇಡಿ. ಇಲ್ಲ ಒಂದು ಸ್ವಲ್ಪ ಇದರ ಸ್ವೆಟರು ಸ್ವಲ್ಪ ಲೇಯರ್ ಜಾಸ್ತಿ ಇದ್ದರೆ, ಸೊ ನಾನು ಒಳಗೆ ಲೇಯರ್ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಒಂದೊಂದು 2-3. ಅವ್ನು ಯಾಕೆ ಹಿಂಗೆ ಆಡ್ತಾವನೋ ಏನು ಕಥೆನೋ. ಅಲ್ಲೂ ಏನು ಸುಮ್ಮನೆ ಆಗಲ್ಲ, ಮನೆಗೆ ಒಂದೇ ಸಲ ಫೋನ್ ಮಾಡಿ ಹೇಳ್ತಾನೆ ನಡಿ. ಅಲ್ಲಿ ಬೇಜಾರಾಗಿದ್ದ, ಇಲ್ಲಿ ಈಗ ಅಲ್ಲೇ ಮತ್ತೆ ರೊಚ್ಚಿಗೆ ತಳ್ತಾನೆ. ಇವನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಇವನ್ನ. ಅಯ್ಯೋ ನನ್ಗೆ ಹಂಗೆ ಹಾಕ್ಬಿಟ್ಟಿದೆ, ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿರೋದು. ಸೊ ಇವಾಗ ಅವನು ನನ್ನ ಹೆಲ್ಮೆಟ್ ಹಾಕೊಂಡು ಓಡಿಸ್ತಿದ್ನಲ್ಲ ವ್ಲಾಗ್ ಮಾಡಿಕೊಂಡು, ಏನಾಗಿತ್ತು ಅಂದರೆ ನನ್ನ ಹೆಲ್ಮೆಟ್ ಈಗ ಹಿಂದೆ ಸ್ವಲ್ಪ ಉಜ್ಜೋಗೈತೆ. ಉಜ್ಜೋರು ಇನ್ನೊಂದು ತಗೋಬೋದು ಗುರು. ನಮ್ಮ ಹುಡುಗರು ಅವನೇನೇ ಮಾಡಿದ್ರು ನಾನೇನು ತಲೆನೇ ಕೆಡ್ಸ್ಕೊಳ್ಳೋ. ಕ್ಯಾಮ್ರಾ ಹೋಗಿದ್ದಿದ್ರು ಏನೋ ನೋಡ್ಕೊಂಡು ಆಮೇಲೆ ಏನೋ ಮಾಡ್ಕೊತಿದ್ವಿ. ಬಟ್ ಜೀವ ಮೇಯ್ನ್ ಇಂಪಾರ್ಟೆಂಟು. ಒಬ್ಬೊಬ್ಬರಿಗೆ ಕಂಜೂಸ್ತನ ಇರುತ್ತೆ ಗುರು. ಹೋಯ್ತಾ ಅದು ಹೋಯ್ತು, ಇಕ್ಕಿ ಹೋಯ್ತು, ನಂದೇ ಕ್ಯಾಮ್ರಾ ಹೋಯ್ತು, ಚಿಕ್ಕ ಕ್ಯಾಮ್ರಾ ಕೊಡ್ಸು. ನನಗೆ ಅದೆಲ್ಲ ಗೊತ್ತಿಲ್ಲ, ಹಂಗೆಲ್ಲ ಯಾವತ್ತೂ ಮಾಡೋಕ್ಕೋಗ್ಬಿಡಿ. ಸ್ವಲ್ಪ ನಿಧಾನಕ್ಕೇನೆ ಏನಾದ್ರು ಇದ್ದರೆ ಹಂಗೆ ಮಾಡ್ಕೊಳ್ಳಿ. ಸೊ ಇಷ್ಟೇನ ಕೇಳ್ತೀನಿ ಎಲ್ಲರಿಗೂ, ಯಾವತ್ತೂ ಸ್ವಲ್ಪ ಒಂದು ನೋಡಿಕೊಂಡು ಕಾನ್ಸಂಟ್ರೇಷನಿಂದ ರೈಡ್ ಮಾಡಿರಿ. ಯಾವನೋ ಲೆಫ್ಟಲ್ಲಿ ರೈಟಲ್ಲಿ ಯಾವುದೋ ಹುಡುಗಿ ನೋಡ್ತಾಳೆ, ಅದು ನೋಡ್ತಾಳೆ ಅಂತ ಅಂದ್ಕೊಂಡು ಚಮಕೆಲ್ಲ ಹಿಂಗೆಲ್ಲ ಕೊಡೋಕೆ ಹೋದರೆ ನೀವು ಚಮಕಾಗಿ ಹೋಗ್ತೀರಾ ಅಷ್ಟೇ. ನನಗೂ ಈಗಲ್ಲ ಮೂಡ್ ಬರ್ತಾನೆ ಇಲ್ಲ ಹೊಡಿಯೋಕ್ಕೆ. ಸೊ ಇವಾಗ ಹಂಗೆ ಹೋಗ್ತಾನೆ. ಇವಾಗ ಅವನಿಗೆ ಬ್ಯಾಂಡೇಜು ಹಂಗೆ ಹಿಂಗೆ ಹಾಕ್ಕೊಂಡು ಹೋಗೋದು. ಏನಿಲ್ಲ, ಸ್ವಲ್ಪ ಸಣ್ಣ ಗಾಯ ಆಗಿದೆ ಇಲ್ಲಿ ಕಾಲ ಹತ್ರ, ಮಂಡಿ ಹತ್ರ, ಆಮೇಲೆ ಸೈಡ್ ಹತ್ರ, ಇಲ್ಲಿ ಕೈ ಹತ್ರ ಸ್ವಲ್ಪ ಆಗೈತೆ ಎಲ್ಲ ಬಿಕಾಸ್ ಆಫ್ ಗೇರ್ ಪ್ರೊಟೆಕ್ಷನ್. ಸೊ ಫಸ್ಟ್ ಟೈಮ್ ಅವನು ಗೇರ್ಸ್ ಹಾಕೊಂಡೆ ರೈಡ್ ಮಾಡ್ದ. ಫಸ್ಟ್ ಟೈಮಲ್ಲೇ ಹೋಗ್ಬಿಡ್ತು. ಅವ್ನು ಗೇರ್ಸ್ ಹೋಗೈತೆ ಅಂತ ತಲೆ ಕೆಡಿಸ್ಕೊಂಡಿದ್ರೆ, ಶೂಸ್ ಹೋಯ್ತು, 1 ಲಕ್ಷ ರೂಪಾಯಿ ಶೂಸ್ ಹೋಯ್ತು ಅಂತ ಆಡ್ತಾವ. ನನಗೆ ಏನು ಮಾಡೋದು ಹೇಳ್ರಿ ಇವನಿಗೆ. ಇಲ್ಲಿ ತೋರಿಸ್ತೀನಿ ನೋಡ್ರಿ, ಇಲ್ಲಿ ಏನೇನಾಗೈತೆ ಅಂತ. ಪೂರ್ತ ಹೋಗ್ಬೋನು ಅಷ್ಟೇ. ನಿಜ ಹೇಳ್ಬೇಕು, ಏನು ಅಷ್ಟೇ ಆಗಿದೆ. ಪೂರ್ತ ಗಾಡಿನ ಹೋಗ್ಬೇಕಾಗಿತ್ತು, ಏನೂ ಆಗಿಲ್ಲ ಒಂದು. ಅಡಿ ಇಲ್ಲಿ ಆಡ ನೋಡ್ರಿ ಇವನು. ಸರಿ ಬನ್ನಿ ಮುಂದೆ ಹೋಗಿ ಸಿಗೋಣ. ಆಕ್ಸಿಡೆಂಟ್ ಅವರು ಯಾವ ಥರ ಹೊಡಿಬೇಕು ನೋಡ್ರಿ ಅಲ್ಲಿ. ದಿನೇಶ ಬರ ಕಣೋ, ಮತ್ತೆ ದಿನ ಸರಿ ಇಲ್ಲ. ದೇವ್ರೆ
ಅವನಿಗೆ ಇವಾಗ ಡಿಸ್ಟ್ರಾಕ್ಷನ್ ಏನೂ ಇರೋಲ್ಲ. ಸೊ ಕ್ಯಾಮ್ರಾನೇ ಅವ್ನಿಗೆ ಡಿಸ್ಟ್ರಾಕ್ಷನ್ ಆಗಿದೆ ಇದು ಅವನಿಗೆ. ಇಲ್ಲ ಇದೇ ಇರ್ಬೇಕು ನೋಡ್ರಿ. ನೋಡಿ ಈ ಥರ ಅಂಶಗಳು ಪ್ರಾಬ್ಲಮ್ಮು. ಸೊ ಇದೇ ಮೇಯ್ನು. ಇದೇ ಥರ ನಮ್ಮ ಹುಡುಗನ ಯಶಸ್ಸು ಹಿಂಗೆ ಆಗಿದ್ದಿದ್ದು. ಸೊ ಆ ವಿಡಿಯೋನು ಹಾಕಿದ್ದೀನಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಅದರಲ್ಲಿ ನಿಮ್ಗೆ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿ ಯಾವ ಥರ ಏನೇನಾಗುತ್ತೆ ಎಲ್ಲ ಥರನೂ ತೋರಿಸ್ಬಿಟ್ಟಿದ್ದೀನಿ ನಾನು. ಸೊ ಏನು ಮಾಡಬೇಕು ಏನು ಅಂತೆಲ್ಲ. ಸೊ ಅದಕ್ಕೆ ಇವಾಗೆಲ್ಲ ಲೈಟ್ಸ್ ಹಾಕ್ತಿದ್ದಾರಂತೆ ಎಲ್ಲ ಕಡೆಯಿಂದ. ಇವಾಗ ನೈಟ್ ಹೊತ್ತು ಇನ್ನೂ ಡೇಂಜರ್ ಗುರು. ನಾನು ಅದನ್ನು ಹೇಳಿದ್ದು, ಮಾರ್ನಿಂಗೇ ಹಿಂಗೆ. ಸೊ ನೈಟ್ ಹೊತ್ತಂತೂ ಇದ್ದಿದ್ದು ಖರಾಬು. ಅದು ನೋಡ್ರಿ ಗಾಳಿ ಏನಾದ್ರು ಹೊಡಿತಾನೆ ಅನ್ನಲ್ಲ. R15 ಬಿಡಿ, ಖರ್ಚೇ ಕಮ್ಮಿನೇ ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಏನಾರು ಆದರೆ ನಮ್ಮ R15ಗಳು ಸ್ವಲ್ಪ ಕಮ್ಮಿನೇ ಖರ್ಚು. ಬೇರೆ ಗಾಡಿ KTMಗಳಿಗೆಲ್ಲ ಹೋದರೆ ಸೊ ಎಲ್ಲ ಬೇಜಾನಾಗ್ಬಿಟ್ಟಿರೋದು ಈ ಸಲ ಬಿಲ್ಲು. ಅದು ಒಂದು ಹೋದ್ರೇ ಬೇಜಾನು ಗುರು. ಸೊ ಇದೆಲ್ಲ ಫೈಬರ್ ಪಾರ್ಟ್ಸ್ ಅಲ್ವಾ, ಸೊ ಕಮ್ಮಿ 1500 1600ಗೆ ಏನೋ ಆಗುತ್ತೆ. ಹೊಸ ಪಾರ್ಟ್ ಸೈಡೆಲ್ಲ ಪೂರ್ತಿ ಬಂದುಬಿಡುತ್ತೆ. ಇದೊಂದು 250, ಇದೊಂದು 250 ಅಷ್ಟೇ ಹಾಕ್ಸ್ಬಿಟ್ರೆ ಅವ್ನು ಮುಗಿದೇ ಹೋಯ್ತು. ನಂದು ಹಂಗಾಗಿರಲಿಲ್ಲ, ಪೂರ್ತಿ ಗಾಡಿನೇ ಚಿತ್ರಾನ್ನ ಆಗೋಗ್ಬಿಟ್ಟಿದ್ದು ಗುರು. ಇವತ್ತೆಲ್ಲ ಡೇನೇ ಹೋಗ್ಬಿಡ್ತು ಪಾಪ. ಹಿಂಗಾಗೋಯ್ತು, ಒಂದೇ ಸಲ ಹಿಂಗಾಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಏನೇನೋ ಆಗೋಗುತ್ತೆ ಸೀನ್ ಫಸ್ಟ್ ಟೈಮ್. ಬಿಡ್ರಿ, ಎಲ್ಲ ಹೇಳೋದು ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ. ಸೊ ಯಾವತ್ತೂ ಹಿಂಗೆ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಗುರು. ಯಾವಾಗಲೂ ಫೋಕಸಲ್ಲಿ ಗಾಡಿ ಹೊಡೀರಿ ಅಷ್ಟೇ ಹೇಳೋದು ನಾನು. ಜಾಸ್ತಿ ಹೇಳೋಕ್ಕಾಗಲ್ಲ. ಅದನ್ನ ನೋಡ್ಕೊಂಡು ಇವ್ನು ಏನು ಹೇಳ್ತಾನೆ ಹಂಗೆ ಹಿಂಗೆ ಹೇಳ್ತಾನೆ ಅಂತ ಅನ್ಕೋಬೋದು ನೀವು. ಸೊ ಅವಾಗ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ. ಎಕ್ಸ್ಪೀರಿಯೆನ್ಸ್ ಆಗಿಲ್ದವ್ರು ಈ ಥರ ಮಾತಾಡೋದು. ಎಕ್ಸ್ಪೀರಿಯೆನ್ಸ್ ಆಗಿದ್ದವರು ಅವರೇ ಸುಮ್ಮನಾಗ್ಬಿಡ್ತಾರೆ, ಅವರೇನು ಕೇಳೋಕ್ಕೆ ಹೋಗಲ್ಲ ನಾನು ಹೇಳಿದ್ದು ಕರೆಕ್ಟೇ ಅಂತ. ಎಲ್ಲರಿಗೂ ಗಾಡಿ ಇದ್ಮೇಲೆ ರೈಡ್ ಮಾಡುವಾಗ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನನಗೂ ಆಗೈತೆ, ನಮ್ಮ ಹುಡುಗರಿಗೆಲ್ಲ ಬೇಜಾನಾಗೈತೆ. ಎಕ್ಸ್ಪೀರಿಯೆನ್ಸ್ ಎಲ್ಲ ಕಾಮನ್ ಗುರು, ಆಗಬೇಕು. ಆಗಿಲ್ಲ ಅಂದರೆ ಹಾಗೆ ಆಗುತ್ತೆ, ದೇವ್ರು ಮಾಡೇ ಮಾಡ್ತಾನೆ. ಇಲ್ವಾ ಯಾವಾಗಲೂ ಕಾನ್ಸಂಟ್ರೇಷನಿಂದ ಹೊಡಿತೀನಿ ಅಂದರೆ ಏನಾಗಲ್ಲ. ಅವ್ನು ಸ್ವಲ್ಪ ಇನ್ನೊಂದು ಕೈನ ಈ ಕಡೆ ಇಟ್ಕೊಂಡು ಮುಂದೆ ನೋಡಿದ್ದಿದ್ರೆ ಏನೂ ಆಗ್ತಾನೆ ಇರಲಿಲ್ಲ. ಗ್ಲೌಸ್ ತೋರಿಸ್ತಾ ಇದ್ದ, ಹಾಡಾಗೈತೆ ಅಂತ ಅಣ್ಣ. ಹಾಡಾಗೋದ ಆದ್ರೂ ತಲೆ ಕೆಡ್ಸ್ಕೊಂಡಿಲ್ಲ. ಸೊ ಪಾಪ ಇಲ್ಲಿ ಜನಗಳೆಲ್ಲ ಪಾಪ ಮಾತಾಡಿಸಿ ಪಾಪ ಇವರು ಒಳ್ಳೇದು ಇದು ಮಾಡಿದ್ರು. ಅಯ್ಯೋ ಅವನಿಗೂ ಆಗಲಿಲ್ಲ, ಸ್ವಲ್ಪ ನಿಂತ್ಕೊಂಡು ಕೂತ್ಕೊಂಡು ಹೋದ್ವಿ ಇವತ್ತು. ಹಾಂ, ಫ್ರೆಂಡ್ ಎಲ್ಲ ಒಟ್ಟಿಗೆ ರೈಡ್ ಮಾಡ್ತೀವಲ್ಲ, ಸೊ ಅದಕ್ಕೆ ಬರ್ತೀವಿ ಸರ್. ಥ್ಯಾಂಕ್ ಯು. ಹಾಗೆ ಬ್ರೋ. ಸೊ ಅಷ್ಟೇ, ಇದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೆ. ಇಷ್ಟ ಆಗಿದೆ ಹೊಡೀರಪ್ಪ, ಲೈಕು ಮಾಡಿರಿ, ಸಬ್ಸ್ಕ್ರೈಬು. ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಈ ಇಯರ್ ಎಂಡಿಂಗ್ ಇದು, ಡಿಸೆಂಬರ್ 31ನೇ ತಾರೀಕು. ಎಂಡಿಂಗಲ್ಲೇ ಏನಾದರೂ ಒಂದು ಆಗಿಬಿಡುತ್ತೆ. ಅಯ್ಯೋ ಸಾಕಪ್ಪ, ಯಾಕೋ ಮಾತಾಡೋಕ್ಕೆ ಮೂಡಿಲ್ಲ.